ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೇರವಾಗಿ ವಿಷಯಕ್ಕೆ ಬರೋಣ. ಸೊ ಇವತ್ತು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ರಜತ್ನ ಒಂದು ಹೊಸ ಗೆಟಪ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಆ ಗೆಟಪ್ಪಲ್ಲಿ ರಜತ್ನ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ರಜತ್ಗೆ ಒಂದು ವಿಶೇಷ ಅಧಿಕಾರ ಸಿಕ್ಕಿರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಗೋ ಟು ಹೋಮ್, ಟಿಕೆಟ್ ಟು ಫಿನಾಲೆ ಬಿಟ್ಟು ಗೋ ಟು ಹೋಮ್ ಅಂದರೆ ಯಾರು ಮನೆಗೆ ಹೋಗೋಕ್ಕೆ ಅರ್ಹರು, ಸೊ ಮನೆಗೆ ಹೋಗೋಕ್ಕೆ ಯಾರು ಲಾಯಕ್ಕಿದ್ದಾರೋ ಅವ್ರನ್ನ ಕಳ್ಸೋಕ್ಕೆ ರಾಜನಾದ ಅಂದರೆ ಕ್ಯಾಪ್ಟನಿಂದ ಒಂದು ಅಧಿಕಾರ ಇರುತ್ತೆ. ಸೊ ಅವರು ಯಾವುದಾದ್ರೂ ಒಂದು 5 ಕಂಟೆಸ್ಟೆಂಟ್ಸ್ಗೆ ಆ ಫಲಕವನ್ನು ಹಾಕಿಬಿಟ್ಟು ಈ ವಾರ ಪೂರ್ತಿ ಹಾಕ್ಕೊಂಡಿರೋ ಥರ ನೋಡ್ಕೋಬೇಕಾಗಿರುತ್ತೆ. ಓಕೆನಾ? ಸೊ ಇದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಸೊ ಈ ಪ್ರೋಮೋದಲ್ಲಿ ನಮಗೆ ತೋರಿಸಿರೋದು ಕೇವಲ ಇಬ್ಬರು ಕಂಟೆಸ್ಟೆಂಟಿಗೆ ಮಾತ್ರ ಅವರು ಆ ಫಲಕವನ್ನು ತೋರಿಸೋದು ಥರ ಕಾಣುತ್ತೆ. ಅದು ಯಾರ್ಯಾರು ಅಂತ ಹೇಳಿದ್ರೆ, ನಮಗೆಲ್ರಿಗೂ ಗೊತ್ತಿರೋ ಥರ ಚೈತ್ರ. ಯಾಕಂದರೆ ಅವ್ರು ಯಾವಾಗಲೂ ಟಾರ್ಗೆಟ್ ಮಾಡೋದು ಚೈತ್ರನೇ. ಸೊ ಈಸಿ ಟಾರ್ಗೆಟ್ ಚೈತ್ರ. ಸೊ ಅದು ಬಿಟ್ಟು ನಮಗೆ ಒಂಥರ ಡಿಫ್ರೆಂಟಾಗಿ ಅನಿಸಿದ್ದೇನು ಅಂತ ಹೇಳಿದ್ರೆ ಮೋಕ್ಷಿತಾ. ಸೊ ಈ ವಿಡಿಯೋದಲ್ಲಿ ಚೈತ್ರನ ಬಿಟ್ಟು ಅವರು ಮೋಕ್ಷಿತಂಗೂ ಕೂಡ ಅದನ್ನು ಕೊಟ್ಟಿದ್ದಾರೆ. ಸೊ ನನಗೆ ಆ ಸೆಕೆಂಡಿಗೆ ಏನು ಯೋಚನೆ ಬಂತು ಅಂತ ಹೇಳಿದ್ರೆ, ನಿನ್ನೆ ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಅವ್ರ ಎದುರುಗಡೆ ಮೋಕ್ಷಿತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಯಾಕೆ ಜೋಕರ್ ಸ್ಥಾನದಲ್ಲಿ ಮೋಕ್ಷಿತ ಅವರು ರಜತ್ನ ಇಟ್ಟಿರ್ತಾರೆ. ಸೊ ಆ ಕೊಟ್ಟ ರೀಸನ್ ಅವ್ರಿಗೇನು ಇಷ್ಟ ಆಗಿಲ್ವಾ, ಇಷ್ಟ ಆಗದಿರೋದಕ್ಕೋಸ್ಕರ ಟಿಕೆಟ್ ಟು ಹೋಮ್ ಅದನ್ನೇನಾದರೂ ಕೊಟ್ಟಿದ್ದಾರಾ ಇವ್ರಿಗೆ ಅಂತ ಒಂದು ಚಿಕ್ಕ ಒಂದು ಸಂದೇಹ ನನಗೆ ಕಾಣಿಸ್ತಾ ಇದೆ. ಸೊ ಅದು ಬಿಟ್ಟರೆ ಇನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ತೋರಿಸಿಲ್ಲ. ಸೊ ಅದನ್ನು ನಾವು ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಉಳಿದಿರೋ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ ಅಂತ ನೋಡಿಕೊಂಡ್ರೆ 1 by 1. ಸೊ ಅವ್ರಿಗೆ ತುಂಬ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಬಂದು ತ್ರಿವಿಕ್ರಮ್. ಸೊ ನನ್ನ ಪ್ರಕಾರ ತ್ರಿವಿಕ್ರಮ್ಗೆ ಅವರು ಗೋ ಟು ಹೋಮ್ ಮನೆಗೆ ಹೋಗೋ ಥರ ಅವ್ರು ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವರು ಆಲ್ಮೋಸ್ಟ್ ಬೆಹನ್ ಅಂದ್ಕೊಂಡೇ ಇರ್ತಾರೆ. ಸೊ ಆ ಕ್ಲೋಸ್ ಬಾಂಡಿಂಗಿಂದ ಅವ್ರು ಕೊಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದು ಬಿಟ್ಟರೆ ಭವ್ಯಗೆ ಲಾಸ್ಟ್ ಟೈಮೇ ಅವರು ಮನ್ಸು ಮಾಡಿದರೆ ಆ ಕ್ಯಾಪ್ಟನ್ಸಿಯಿಂದ ಹೊರಗೆ ಹಾಕ್ಬೋದಾಗಿತ್ತು. ಆ ಒಂದು ಅವಕಾಶ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿ ಈ ಟೈಮು ಕಾದು ನೋಡಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಆಗಿರೋ ಮಿಸ್ಟೇಕನ್ನು ಎತ್ತಿ ಹಿಡಿದು ಅವ್ರು ನಿಜವಾಗ್ಲೂ ಹಾನೆಸ್ಟಾಗಿ ಇದ್ದರು ಅಂತ ಹೇಳಿದ್ರೆ ಆ ರೀಸನ್ನ ಅವ್ರು ತೊಗೊಂಡು ಭವ್ಯನ ಸೊ ಈ ವಾರ ಗೋ ಟು ಹೋಮ್ ಕೊಡಬಹುದಾ ಅಂತ ನಾವು ಕಾದು ನೋಡಬೇಕು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಗೌತಮಿಗೆ ಡೆಫಿನೆಟ್ಲಿ ಅವರು ಆ ಫಲಕವನ್ನು ಕೊಟ್ಟಿರ್ತಾರೆ. ಯಾಕಂದರೆ ಗೌತಮಿಗೂ ರಜತ್ಗೂ ಬರಲ್ಲ. ಎಷ್ಟೇ ಆಚೆ ಕಡೆ ನಾವು ತುಂಬ ಚೆನ್ನಾಗಿದ್ದೀವಿ, ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀವಿ, ಏನೇ ಇದ್ರೂ ಅವ್ರ ಮನಸ್ಸೊಳಗಡೆ ಆ ಫಸ್ಟಿಂದ ಏನು ವೈಬ್ ಇರುತ್ತಲ್ವ, ಅವರಿಬ್ಬರ ಮಧ್ಯೆ ಅಷ್ಟೊಂದು ವೈಬ್ ಚೆನ್ನಾಗಿಲ್ಲ. ಸೊ ನೆಗೆಟಿವ್ ವೈಬೇ ಇದೆ. ಹಾಗಾಗಿ ಡೆಫಿನೆಟ್ಲಿ ಚೈತ್ರ ಮತ್ತು ಮೋಕ್ಷಿತನ ಬಿಟ್ಟರೆ ಅವ್ರು ನೆಕ್ಸ್ಟ್ ಕೊಡೋದು ಬಂದುಬಿಟ್ಟು ಗೌತಮಿಗೆ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಇನ್ನು ಉಳಿದಿರೋರು ಯಾರು, ಮಂಜು, ಧನ್ರಾಜ್ ಹಾಗೂ ಹನುಮಂತು. ಸೊ ಮಂಜುಗೆ ಕೊಡ್ತಾರೋ ಇಲ್ವೋ ಅದು ನನಗೆ ಡೌಟು. ಯಾಕಂದರೆ ಅದು ಅವರು ವೈಯಕ್ತಿಕ ಅಂದರೆ ಅವರು ಯಾವ ಥರ ಯೋಚನೆ ಮಾಡಿ ಕೊಡ್ತಾರೆ ಅನ್ನೋದು ನನಗೆ ಡೌಟ್ ಇದೆ ಮಂಜುಗೆ ಕೊಡೋದು. ಸೊ ಹನುಮಂತಿಗೆ ಡೆಫಿನೆಟ್ಲಿ ಕೊಡ್ತಾರೆ. ಯಾಕೆ ಅಂದರೆ ಈ ವೀಕೆಂಡ್ ಏನಾಯಿತು ಇದರಲ್ಲಿ ಸುದೀಪ್ ಸರ್ ಸುಮಾರು ವಿಷಯಗಳನ್ನೇ ಹೇಳಿದರು. ಯೂಶ್ವಲಿ ಈ ಸೀಸನಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ, ಏನೇ ಒಂದು ನಾಮಿನೇಷನ್ಗೆ ರೀಸನ್ ತೊಗೋಬೇಕು ಅಂದ್ರೂ ವೀಕೆಂಡಲ್ಲಿ ಸುದೀಪ್ ಸರ್ ಏನು ಮಾತಾಡಿರ್ತಾರೋ ಅದೇ ರೀಸನ್ನ ಕೊಟ್ಬಿಟ್ಟು ಸೇಫರ್ ಸೈಡಲ್ಲಿ ನಾಮಿನೇಟ್ ಮಾಡ್ತಾರೆ. ಯಾಕಂದರೆ ಈ ಸೀಸನಲ್ಲಿ ತುಂಬ ಅವರು ಓಪನ್ ಅಪ್ ಆಗಿರೋ ವ್ಯಕ್ತಿತ್ವ ಆಗಿರ್ಬೋದು, ಅವರು ಸ್ವಂತ ಸ್ಟೇಟ್ಮೆಂಟ್ ಕೊಟ್ಟಿರೋದಾಗಿರ್ಬೋದು. ಸೊ ಈ ಸೀಸನಲ್ಲಿ ಕಾಣಿಸ್ಕೊಂಡಿರೋದು ತುಂಬಾ ಕಡಿಮೆ. ಹಾಗಾಗಿ ನನ್ನ ಪ್ರಕಾರ ರಜತ್ ಅವರು ಈ ವಾರ ಏನು ಸುದೀಪ್ ಅವ್ರು ಮಾತಾಡಿದಾರೋ ಅಷ್ಟು ಕಾರಣಗಳನ್ನ ಇಟ್ಕೊಂಡು ಹನುಮಂತಗೂ ಕೊಡೋ ಚಾನ್ಸಸ್ ತುಂಬಾ ಇದೆ ಮಂಜು ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ಉಳ್ಕೊಂಡಿರೋರು ಯಾರು ಅಂತ ಹೇಳಿದ್ರೆ ಧನ್ರಾಜ್ಗೆ ಅವ್ರು ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ತುಂಬಾ ಕೆಟ್ಟದಾಗಿ ಜಗಳ ಆಡಿದರು ಲಾಸ್ಟ್ ವೀಕ್. ಸೊ ಅದಾದಮೇಲೆ ವೀಕೆಂಡಲ್ಲಿ ಸುದೀಪ್ ಸರ್ ಮುಂದೆನೇ ಹತ್ಕೊಂಡು ಅವರಿಬ್ಬರು ಸಮಾಧಾನ ಮಾಡಿಕೊಂಡು ಒಂಥರ ಫ್ರೆಂಡ್ಸ್ ಆದರು. ಸೊ ಅದಾದ ನೆಕ್ಸ್ಟ್ ವೀಕ್ ಧನ್ರಾಜು ಒಂದು ರೆಸ್ಟೋರೆಂಟ್ ಏನು ಟಾಸ್ಕ್ ಬಂದಿತ್ತಲ್ವ, ರೆಸಾರ್ಟ್ ಟಾಸ್ಕು. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಆಡಿ ಉತ್ತಮ ಅನ್ನೋ ಒಂದು ಪಟ್ಟನ ಸುದೀಪ್ ಸರಿಂದ ಗಳಿಸ್ಕೊಂಡ್ರು. ಸೊ ಉತ್ತಮ ಕಂಟೆಸ್ಟೆಂಟ್ ಅನ್ನೋ ಒಂದು ಇದನ್ನು. ಸೊ ಹಾಗಾಗಿ ಅವರು ನಿನ್ನೆ ಹೇಳಿದ ಪ್ರಕಾರ ರಜತ್ ಅವರೇ ಹೇಳಿರೋ ಹಾಗೆ ಧನ್ರಾಜ್ ತುಂಬ ಚೇಂಜ್ ಆಗಿದ್ದಾರೆ, ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅವರೇ ಹೇಳಿರೋದ್ರಿಂದ ಡೆಫಿನೆಟ್ಲಿ ಅವ್ರ ಹೆಸ್ರನ್ನ ಅವ್ರು ತೊಗೊಳ್ಳಲ್ಲ. ಸೊ ಹಾಗಾಗಿ ಉಳಿದಿರೋ ಇಷ್ಟು ಕಂಟೆಸ್ಟೆಂಟಲ್ಲಿ ಆಲ್ರೆಡಿ ಅವ್ರು ತೊಗೊಂಡಿರೋದು ಚೈತ್ರ ಮತ್ತು ಮೋಕ್ಷಿತ ಅವ್ರ ಹೆಸರನ್ನು. ಸೊ ನೆಕ್ಸ್ಟ್ ಅವ್ರು ತೊಗೊಳ್ಳೋದು ಡೆಫಿನೆಟಾಗಿ ಬಂದು ಗೌತಮಿ ಹೆಸರು, ಹನುಮಂತು ಹೆಸರು ಹಾಗೂ ಭವ್ಯ ಅಥವಾ ಮಂಜು. ಸೊ ಇವರಿಬ್ಬರಲ್ಲಿ ನನಗೆ ಡೌಟು, ಭವ್ಯನ ತಗೊತಾರ ಮಂಜುನ ತಗೋತಾರ ಅಂತ. ಅದು ಬಿಟ್ಟರೆ ಇಷ್ಟು ಕಂಟೆಸ್ಟೆಂಟ್ನೇ ಅವ್ರು ತೊಗೊಳ್ಳೋದು. ಸೊ ಡೆಫಿನೆಟ್ಲಿ ಇವತ್ತಿನ ಎಪಿಸೋಡ್ ನೋಡಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ
ಇಷ್ಟು ದಿನ ಏನು ನನ್ನ ಸ್ವಂತ ಏನು ಅಬ್ಸರ್ವ್ ಮಾಡಿದ್ದೀನಲ್ವ, ನನ್ನ ವೈಯಕ್ತಿಕವಾಗಿ ಇದು ನನ್ನ ಅನಿಸಿಕೆ, ಇಷ್ಟು ಜನನ ತಗೋಬೋದು ಅಂತ. ಸೊ ನಿಮಗೆ ಯಾರನ್ನು ತಗೋಬೋದು, ಯಾರನ್ನು ಮನೆಗೆ ಕಳಿಸ್ಬೋದು, ಕಳಿಸೋ ಅಧಿಕಾರ ಅವ್ರಿಗಿದೆ. ಹಾಗಾಗಿ ಯಾರನ್ನು ಕಳಿಸ್ತಾರೆ, ನಿಮ್ಮ ಒಪಿನಿಯನ್ ಏನು ಅದನ್ನು ಕಮೆಂಟ್ ಮಾಡಿ. ಸೊ ನೋಡೋಣ ಎಪಿಸೋಡ್ ಆದಮೇಲೆ ಯಾರನ್ನು ಚೂಸ್ ಮಾಡ್ತಾರೆ ಅಂತ. ಸೊ ಹಾಗೆ ಇಲ್ಲಿ ಗೇಮ್ ಕೂಡ ಕೊಟ್ಟಿದ್ದಾರೆ, ತುಂಬ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೇಯ್ನಾಗಿ ಈ ವಿಡಿಯೋದಲ್ಲಿ ರಜತ್ ಅವ್ರಿಗೆ ಸಿಕ್ಕಿರೋ ಅಧಿಕಾರನ ಯಾವ ಥರ ಪಾಸಿಟಿವ್ ಆಗಿ, ಯಾವುದೇ ರೀತಿ ವೈಮನಸ್ಸು ಅಂದರೆ ಯಾವುದೇ ರೀತಿ ನೆಗೆಟಿವ್ ಆಗಿ ಅಥವಾ ಒಬ್ಬರ ಬಗ್ಗೆ ಇದು ಮಾಡ್ಕೊಳ್ತೀರಾ. ಸೊ ಹಾನೆಸ್ಟಾಗಿ ಆ ಅಧಿಕಾರವನ್ನು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ, ಮತ್ತು ಯಾವ ಥರ ನಾಮಿನೇಷನ್ಗೆ ರೀಸನ್ ಕೊಡ್ತಾರೆ, ಅಥವಾ ಯಾವ ಥರ ಗೇಮ್ ಆಡಿಸ್ಕೊಂಡು ಹೋಗ್ತಾರೆ, ಯಾವ ಥರ ಉಸ್ತುವಾರಿ ನಡೆಸ್ಕೊಡ್ತಾರೆ, ಸೊ ಯಾವ ಥರ ಮನೆ ನಡೆಸ್ಕೊಡ್ತಾರೆ, ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕಾಪಾಡ್ಕೊಳ್ತಾರೆ. ಈ ವಾರ ಉತ್ತಮ ತಗೋತಾರೋ ಇಲ್ಲ ಕಳಪೆ ತಗೊತಾರೋ, ಉತ್ತಮ ರಾಜ ಆಗ್ತಾರೋ ಇಲ್ಲ ಖಳನಾಯಕ ಆಗ್ತಾರೋ, ಕಾದು ನೋಡೋಣ. ಥ್ಯಾಂಕ್ ಯು.